ಒಮ್ಮೆ ಒಂದು ಕುದುರೆ ಅತಿ ವೇಗವಾಗಿ ಓಡುತ್ತಿತ್ತು. ಕಣ್ಣು ಕಾಣದೆ ಓಡುತ್ತಿದ್ದ ಆ ಕುದುರೆ ಮೇಲೆ ಒಬ್ಬ ವ್ಯಕ್ತಿ ಕುಳಿತಿದ್ದನು. ಆ ಮಾರ್ಗದಲ್ಲಿ ಹಾದು ಹೋಗುತ್ತಿದ್ದ ಒಬ್ಬ ಮನುಷ್ಯನು ಅವನನ್ನು ತಡೆದು ನಿಲ್ಲಿಸಿ, ಇಷ್ಟು ವೇಗವಾಗಿ ಹೋಗ್ತಿರುವಿಯಲ್ಲ, ಎಲ್ಲಿಗೆ ಹೋಗ್ತಿದ್ಯಾ ನೀನು ಎಂಬುದಾಗಿ ಕೇಳಿದನು. ಕುದುರೆ ಮೇಲೆ ಕುಳಿತಿದ್ದವನು ಒಂದು ನಿರ್ದಿಷ್ಟವಾದ ಸ್ಥಳದ ಹೆಸರನ್ನು ಹೇಳಿದಾಗ ಆ ದಾರಿ ಹೋಕನು, ಅರೆ, ಅದು ಇಲ್ಲೇ ಎದುರಿನಲ್ಲಿ ಇದೆಯಲ್ಲ ಅಂದನು. ಅದಕ್ಕೆ ಕುದುರೆ ಮೇಲೆ ಕುಳಿತಿದ್ದವನು, ಇರಬಹುದು, ನನ್ನ ಕುದುರೆ ಅತಿ ಶ್ರೇಷ್ಠವಾದ ಕುದುರೆ, ಆದ್ದರಿಂದ ನನಗೆ ಭಯವಿಲ್ಲ ಅಂದನು. ಆದರೆ ನೀನು ನೆಟ್ಟಿಗೆ ಹೋಗಬೇಕಲ್ಲ ಎಂದು ದಾರಿ ಹೋಕನು ಸರಿಯಾದ ಮಾರ್ಗವನ್ನು ತಿಳಿಸಿದಾಗ ಕುದುರೆ ಮೇಲೆ ಕುಳಿತಿದ್ದವನು, ನೀನು ನೋಡ್ತಿರುವಿಯಲ್ಲ, ನಾನು ಎಷ್ಟು ವೇಗವಾಗಿ ಹೋಗ್ತಿರುವೆ, ಹೇಗೋ ನಾನು ಸೇರಬೇಕಾದ ಸ್ಥಳಕ್ಕೆ ಹೋಗಿ ಸೇರುತ್ತೇನೆ ಎಂದು ಹೇಳುತ್ತಾ ಇನ್ನೂ ಮಾತಾಡಲು ಸಮಯವಿಲ್ಲ ಎಂಬಂತೆ ತನ್ನ ಕುದುರೆಯನ್ನು ತಟ್ಟಿದನು. ಸಂತೋಷ ಎಂಬ ಗುರಿಯನ್ನು ನೋಡುತ್ತಾ ಆ ಮನುಷ್ಯನು ಪ್ರಯಾಣ ಮಾಡುತ್ತಿದ್ದಾನೆ. ಕುದುರೆಯು ಅವನ ಹತೋಟಿಯಲ್ಲಿದೆ ಎಂಬುದಾಗಿ ಹೇಳುವುದಕ್ಕಿಂತ ಅವನು ಕುದುರೆಯ ಹತೋಟಿಯಲ್ಲಿದ್ದಾನೆಂದು ಹೇಳಬಹುದು. ಹಾಗೆಯೇ ವಿಶ್ರಾಂತಿ ಇಲ್ಲದೆ ಅತಿ ವೇಗವಾಗಿ ಪ್ರಯಾಣಿಸುವ ಮನುಷ್ಯನು ಆಗಾಗ ಆಯಾಸಗೊಳ್ಳುವನು, ಆದರೂ ತನ್ನ ವೇಗವನ್ನು ಕಡಿಮೆ ಮಾಡುವುದಿಲ್ಲ. ಇಂಥ ಮೋಸಕರವಾದ ಮಾರ್ಗದಲ್ಲಿ ನಾನು ಹೋಗುತ್ತಿರುವ ದಾರಿ ಸರಿಯಾಗಿದೆಯಾ ಎಂಬ ಪ್ರಶ್ನೆಯನ್ನು ಸಹ ಅವನು ಕೇಳಲು ತಪ್ಪುತ್ತಾನೆ. ನೀವು ಯಾವ ದಾರಿಯಲ್ಲಿ ಹೋಗುತ್ತಿರುವಿರಿ? ಅದು ಸರಿಯಾದ ದಾರಿಯಾಗಿದೆಯಾ? ನನಗೆ ಯಾವುದು ಸರಿಯಾದ ಮಾರ್ಗವೆಂದು ಗೊತ್ತು, ನನಗೆ ಯಾರು ಹೇಳಿಕೊಡುವ ಅವಶ್ಯಕತೆಯೇ ಇಲ್ಲ ಎಂದು ಅಹಂಭಾವದಿಂದ ಹೇಳಬೇಡಿರಿ. ನಮಗೆ ಏನು ಗೊತ್ತಿಲ್ಲ ಎಂದು ತಾಳ್ಮೆಯಿಂದ ಹೇಳುತ್ತಾ ದೇವರ ಮೇಲೆ ಸಂಪೂರ್ಣ ವಿಶ್ವಾಸವನ್ನಿಟ್ಟು ಆತನ ಮಾರ್ಗದರ್ಶನಕ್ಕೆ ನಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಡುವಾಗ ನಮ್ಮ ಮಾರ್ಗಗಳು ಸರಾಗವಾಗುತ್ತದೆ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ದೇವರಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು ಎಂದು ಬೈಬಲ್ ಹೇಳುತ್ತದೆ.